ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ತುಂಬ ಹರಿದಾಡ್ತಾ ಇದೆ. ವಿದ್ಯಾರ್ಥಿಯ ವೈಫಲ್ಯಕ್ಕೆ ಶಿಕ್ಷಕರೇ ಏಕೈಕ ಕಾರಣವೇ, ಅದೆಷ್ಟು ಸರಿ ಅಂತ ಆ ಪೋಸ್ಟಿನ ಸಾರಾಂಶ. ಅದನ್ನು ಈ ವಿಡಿಯೋದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಯ ವೈಫಲ್ಯಕ್ಕೆ ಶಿಕ್ಷಕರೇ ಏಕೈಕ ಕಾರಣ ಎಂಬ ದೂಷಣೆ ತುಂಬ ಜೋರಾಗಿ ನಡೀತಾ ಇದೆ. ಆದರೆ ಇದು ವಾಸ್ತವಕ್ಕೆ ಎಷ್ಟು ಸರಿ, ವೈಜ್ಞಾನಿಕವಾಗಿ ಈ ದೂಷಣೆ ಸರಿನೋ ತಪ್ಪೋ ಅಂತ ತೋರಿಸುವ ಒಂದು ಪ್ರಯತ್ನ ಇಲ್ಲಿ ಮಾಡಲಾಗಿದೆ. ಅದರ ಅಂಶಗಳು ಈ ರೀತಿ ಇವೆ. ಶಿಕ್ಷಣ ವ್ಯವಸ್ಥೆ ಏಕಪಕ್ಷೀಯ ಅಲ್ಲ, ಅದು ತ್ರಿಮುಖ ತಂತ್ರ. ಓದು ಕೇವಲ ಶಾಲೆಯಲ್ಲಿ ಮಾತ್ರ ನಡೆಯುವ ಪ್ರಕ್ರಿಯೆಯಲ್ಲ, ಇದು 3 ಬಲವಾದ ಸ್ತಂಭಗಳ ಮೇಲೆ ನಿಂತಿದೆ. ಈ ಸ್ತಂಭಗಳಲ್ಲಿ ಯಾವುದಾದ್ರೂ ಒಂದು ದುರ್ಬಲವಾದರೂ ಸಹ ಫಲಿತಾಂಶ ಶೂನ್ಯ. 33% ಶಿಕ್ಷಕ, ಆತ ಮಾರ್ಗದರ್ಶಕನೂ ಹೌದು, ಬೋಧಕನೂ ಹೌದು. ಮತ್ತೆ 33% ವಿದ್ಯಾರ್ಥಿ, ಗ್ರಹೀತ ಅಧ್ಯಯನಗಾರ ಅಂದರೆ ಲರ್ನರ್. ಮತ್ತೆ 34% ತಂದೆ ತಾಯಿ, ಸಮಾಜ, ಮೇಲ್ವಿಚಾರಕರು, ಸಹಕಾರಿಗಳು. ದೌರ್ಭಾಗ್ಯ ಏನಪ್ಪ ಅಂದರೆ ಉಳಿದ 2 ವರ್ಗಗಳ ವೈಫಲ್ಯಗಳನ್ನು ಸಹ ಕೇವಲ ಶಿಕ್ಷಕರ ಖಾತೆಗೆ ಹಾಕಿ ಕೈ ತೊಳ್ಕೊಳ್ಳುವ ಒಂದು ವ್ಯವಸ್ಥೆ ನಡೀತಾ ಇದೆ. ದ್ರೋಣಾಚಾರ್ಯರ ಕ್ಲಾಸ್ ರೂಮ್ ಏನು ಹೇಳುತ್ತದೆ ಪೌರಾಣಿಕವಾಗಿ ಅಂತ ನೋಡೋಣ. ಮಹಾಭಾರತವನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಅದು ಕೇವಲ ಒಂದು ಕಥೆಯಲ್ಲ, ಅದು ಕೇಸ್ ಸ್ಟಡಿನೂ ಸಹ ಹೌದು. ಅದರಲ್ಲಿ ಗುರು ಒಬ್ಬರೇ, ಅವರೇ ದ್ರೋಣಾಚಾರ್ಯ. ಪಠ್ಯಕ್ರಮ ಒಂದೇ, ಶಸ್ತ್ರಾಸ್ತ್ರ ವಿದ್ಯೆ. ವಿದ್ಯಾರ್ಥಿಗಳು 105 ಮಂದಿ, 100 ಜನ ಕೌರವರು, 5 ಜನ ಪಾಂಡವರು. ಆದರೆ ಫಲಿತಾಂಶ ಅರ್ಜುನ ಮಾತ್ರ ಮಹಾಯೋಧನಾಗ್ತಾನೆ. ಪ್ರಶ್ನೆ ಏನಪ್ಪ ಅಂದರೆ ಉಳಿದ 104 ಮಂದಿ ಏಕೆ ಅರ್ಜುನನಂತೆ ಆಗಲಿಲ್ಲ? ಗುರುವಿನಲ್ಲಿ ಯಾವುದೇ ದೋಷ ಇಲ್ಲ, ಪಾಠದಲ್ಲೂ ದೋಷ ಇಲ್ಲ. ಹಾಗಾದರೆ ಯಾವುದರಲ್ಲಿ ದೋಷ ಇದೆ? ದೋಷ ವಿದ್ಯಾರ್ಥಿಯ ಗ್ರಹಣ ಶಕ್ತಿ, ಗಮನ, ಏಕಾಗ್ರತೆಯಲ್ಲಿದೆ. ಇಡೀ ಪ್ರಪಂಚದಲ್ಲಿ ಗುರು ಯಾರೇ ಆಗಿರ್ಬೋದು, ಅವನು ಎಲ್ಲರನ್ನೂ ಅತ್ಯುತ್ತಮ ವಿದ್ಯಾರ್ಥಿಗಳನ್ನಾಗಿ ಮಾಡೋಕ್ಕೆ ಆಗೋದಿಲ್ಲ. ಇದು ಪ್ರಕೃತಿ ನಿಯಮ. ಇನ್ಪುಟ್ ಸರಿಯಾಗಿರದಿದ್ದರೆ ಔಟ್ಪುಟ್ ಅದ್ಭುತವಾಗಿ ಹೇಗೆ ಬರುತ್ತೆ? ಇನ್ನೊಂದು ಥಿಯರಿ ಇದೆ, ಕಮ್ಮಾರ ಬಂಗಾರದ ಸಿದ್ಧಾಂತ, ಗೋಲ್ಡ್ ಸ್ಮಿತ್ ಲಾಜಿಕ್. ಶಿಕ್ಷಕನನ್ನು ಒಬ್ಬ ಸ್ವರ್ಣಕಾರನಿಗೆ ಹೋಲಿಸಿ ನೋಡಿ. ಶುದ್ಧ ಬಂಗಾರ ಕೊಟ್ಟರೆ ಸ್ವರ್ಣಕಾರನು ಅದ್ಭುತ ಆಭರಣ ಮಾಡ್ತಾನೆ. ಮಣ್ಣನ್ನು ಕೊಟ್ಟು ಇದನ್ನು ಬಂಗಾರದ ಹಾರವನ್ನಾಗಿ ಮಾಡು ಅಂದರೆ ಹೇಗೆ ಸಾಧ್ಯ? ಇದೇ ಇವತ್ತಿನ ಪರಿಸ್ಥಿತಿ. ಮನೆಯಲ್ಲೇ ಶಿಸ್ತು ಇಲ್ಲದ ಮಕ್ಕಳು, ಓದಿನ ಮೇಲೂ ಆಸಕ್ತಿ ಇಲ್ಲದ ಮಕ್ಕಳು, ಟಿವಿ ಮೊಬೈಲ್ಗಳಿಗೆ ದಾಸರಾದ ಮಕ್ಕಳು, ಇವರೆಲ್ಲರನ್ನು ತರಗತಿಗೆ ಕಳಿಸಿ ಶಿಕ್ಷಕರಿಂದ ಅದ್ಭುತಗಳ ನಿರೀಕ್ಷಣೆ ಹೇಗೆ ಸಾಧ್ಯ? ಮಣ್ಣನ್ನು ಬಂಗಾರ ಮಾಡುವುದು ವಿಜ್ಞಾನಕ್ಕೂ ಸಾಧ್ಯವಿಲ್ಲ. ಹಾಗಿದ್ದಾಗ ಮೂಲ ಶಿಕ್ಷಣದ ತಳಹದಿಯ ಗಾಳಿ ಗಂಧ ಗೊತ್ತಿರದ ವಿದ್ಯಾರ್ಥಿಗಳನ್ನು ಸರಿಪಡಿಸೋದು ಶಿಕ್ಷಕರಿಗೆ ಹೇಗೆ ಸಾಧ್ಯ? ಈಗ ಗಣಿತ ಏನು ಹೇಳುತ್ತೆ ಅಂತ ನೋಡೋಣ. 6 ಗಂಟೆ ವರ್ಸಸ್ 18 ಗಂಟೆ. ಒಬ್ಬ ವಿದ್ಯಾರ್ಥಿನ ಜೀವನನೇ ಗಮನಿಸಿ. ಶಾಲೆಯಲ್ಲಿ ಸುಮಾರು 6 ಗಂಟೆ ಅದು ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ಕಳೀತಾನೆ. ನಂತರ ಮನೆ, ಸಮಾಜದಲ್ಲಿ 18 ಗಂಟೆ ಕಳೀತಾನೆ ತಂದೆ ತಾಯಿಗಳ ಮೇಲ್ವಿಚಾರಣೆಯಲ್ಲಿ. ಹಾಗಾದರೆ ಅಪಾಯ ಎಲ್ಲಿದೆ? ಆ 18 ಗಂಟೆಗಳ ಅವಧಿಯಲ್ಲಿ ಮನೆಯ ಜಗಳ, ಬಡತನ, ತಂದೆ ತಾಯಿಗಳ ನಿರ್ಲಕ್ಷ್ಯ, ಸೋಷಿಯಲ್ ಮೀಡಿಯಾ ಪ್ರಭಾವ ಇವೆಲ್ಲವೂ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತವೆ. 18 ಗಂಟೆಗಳ ನಷ್ಟವನ್ನು ಶಿಕ್ಷಕರು ಕೇವಲ 6 ಗಂಟೆಗಳಲ್ಲಿ ಹೇಗೆ ತಾನೇ ಸರಿಪಡಿಸಬಲ್ಲರು? ವಾಸ್ತವತೆ ಮತ್ತು ನಿರೀಕ್ಷೆಗಳು. ವ್ಯವಸ್ಥೆ ಕೇಳುವುದು 100% ಫಲಿತಾಂಶ, ಎಲ್ಲರೂ ಪಾಸ್ ಆಗಲೇಬೇಕು. ವಾಸ್ತವತೆ, ಪ್ರತಿ ವಿದ್ಯಾರ್ಥಿಯ IQ ಬೇರೆ ಇರುತ್ತೆ, ಹಿನ್ನೆಲೆ ಬೇರೆ ಇರುತ್ತೆ, ಆಸಕ್ತಿಗಳು ಬೇರೆ ಇರ್ತವೆ. ತಂದೆ ತಾಯಿಗಳು ಕನಿಷ್ಠ ಹೋಮ್ವರ್ಕ್ ಮಾಡಿದೆಯಾ ಅಂತ ಕೇಳದ ಈ ದಿನಗಳಲ್ಲಿ ಮಕ್ಕಳ ಶಿಕ್ಷಣದ ಸಂಪೂರ್ಣ ಹೊಣೆಗಾರಿಕೆಯನ್ನು ಕೇವಲ ಶಿಕ್ಷಕರ ಮೇಲೆ ಹಾಕುವುದು ಜವಾಬ್ದಾರಿ ಇಲ್ಲದ ವರ್ತನೆ, ಶಿಕ್ಷಣದ ವ್ಯವಸ್ಥೆ ಅಲ್ಲ. ಕನ್ಕ್ಲೂಷನ್ ಆಗಿ, ಒಂದು ಖಡ್ಗ ಅಥವಾ ಕತ್ತಿಗೆ ತೀಕ್ಷ್ಣತೆ ಇದ್ದರೆ ಯುದ್ಧವನ್ನು ಗೆಲ್ಲಬಹುದು. ಹಾಗೆಯೇ ವಿದ್ಯಾರ್ಥಿಗೆ ಕಲಿಯಬೇಕು ಎಂಬ ಜಿಜ್ಞಾಸೆ ಇರಲೇಬೇಕು. ಇದ್ದಾಗ ಮಾತ್ರ ಗುರು ಗೆಲ್ತಾನೆ. ಇನ್ನು ಮುಂದೆ ಶಿಕ್ಷಕರನ್ನು ದೋಷಾರೋಪಣೆ ಮಾಡುವುದನ್ನು ನಿಲ್ಲಿಸಬೇಕು. ಅಶಾಸ್ತ್ರೀಯ ಗುರಿಗಳನ್ನು ಅಂದರೆ ಟಾರ್ಗೆಟ್ಗಳನ್ನು ಹಾಕುವುದನ್ನು ನಿಲ್ಲಿಸಬೇಕು. ತಂದೆ ತಾಯಿಗಳನ್ನು ಕೂಡ ಜವಾಬ್ದಾರರನ್ನಾಗಿ ಮಾಡಬೇಕು. ವಿದ್ಯಾರ್ಥಿಗಳ ವರ್ತನೆಯ ಮೇಲೆ ಗಮನ ಹರಿಸಬೇಕು. ಶಿಕ್ಷಕರು ಮಾಂತ್ರಿಕರಲ್ಲ, ಅವರು ಕೇವಲ ಮಾರ್ಗದರ್ಶಕರು ಅನ್ನೋದನ್ನು ಎಲ್ಲರೂ ತಿಳ್ಕೋಬೇಕು.